ಏನು ಮಾಡ್ತಾರ್ರಿ ಅಂದೆ. ಒಬ್ಬವ ಡಾಕ್ಟರ್ ಇದ್ದಾನ್ರಿ, ಅಮೇರಿಕದಾಗ ಇರ್ತಾನೆ. ಇನ್ನೊಬ್ಬ ಮಗ ಇಂಜಿನಿಯರ್ ಇದ್ದಾನೆ, ಅವನು ಬೆಂಗಳೂರಾಗ ಇರ್ತಾನೆ ಅಂತೇಳಿ ಸುಮ್ಮನೆ ಆಗ್ಬಿಟ್ಟ. ಮತ್ತೆ ಮೂರನೇ ಮಗ ಏನು ಮಾಡ್ತಾನ್ರಿ, ಮತ್ತೆ ಮೂರನೇ ಮಗನ ಬಗ್ಗೆ ಯಾಕೋ ಮಾತಾಡ್ತಿಲ್ಲ ಅಂತ ಕೇಳಿದೆ. ಅವಾಗ ಅಪ್ಪ ಹೇಳಿದ, ಏನು ಮಾಡೋದದ ಅಳಗಿ ಸರ್, ಆ ಮೂರನೇ ಮಗನಿಗೆ ವಿದ್ಯೆ ತೆಲಿಗೆ ಹತ್ತಿಲ್ಲ, ಇಲ್ಲೇ ನಮ್ಮ ಮನೆ ಪಕ್ಕದಾಗೆ ಕಿರಣ್ ಅಂಗಡಿ ಇಟ್ಕೊಂಡು ಕುಂತಾನ ಅಂತ ತುಂಬ ಬೇಜಾರಿನಿಂದ ಹೇಳಿದ. ಬಗಲಾಗ ಹತ್ತು ಹೇಳ್ತಿ ಕುಂತಿದ್ದಲ್ಲ, ಏ ಅಳಗಿ ಸರ್, ನನ್ನ ಗಂಡನ ಮಾತು ಏನು ಕೇಳ್ತೋ ಯಪ್ಪ, ಅವ ದಡ್ಡಾಗ್ಯಾನ, ಕಿರಣ್ ಅಂಗಡಿ ಇಟ್ಕೊಂಡು ಕುಂತ ನನ್ನ ಸಲುವಾಗಿ ಇವತ್ತು 2 ರೊಟ್ಟಿ ಕಾಣಕತ್ತೀವಿ ಅಂದ್ರು ಅವರು. ಯಾಕೆ ನಾನು ಈ ವೇದಿಕೆ ಮೂಲಕ ಕೇಳಕತ್ತೀನಿ ಅಂದ್ರೆ, ನಿಮ್ಮ ಮಕ್ಕಳು ಯಾರು ಇಂಜಿನಿಯರು ಡಾಕ್ಟರ್ ಆಗಬಾರ್ದು ಅನ್ನೋ ಮಾತಿನ ಅರ್ಥ ನಂದಲ್ಲ. ಒತ್ತೊತ್ತಿಗೆ ಊಟ ಕೊಟ್ಟು, ತಪ್ಪು ಮಾಡಿದಾಗ ಒಂದು ಏಟು ಕೊಟ್ಟು, ಕೂಲಿ ನಾಲಿ ಮಾಡಿ, ಶಾಲೆ ಕಲಿಸಿ, ಶಾಣೆನ ಮಾಡಿ, ಜೊತೆಗಾತಿ ಹುಡುಕಿ, ಜೋಡು ಮಾಡಿದ ತಂದೆ ತಾಯಿಗೆ ಊಟ ಕೊಡ್ತಿದ್ರೆ ಮಕ್ಕಳು ಇದೊಂದಿಷ್ಟು ಆಲೋಚನೆ ಮಾಡ್ಬೇಕು.